ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 9ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಾವು 8ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂಥೇಳಿ ಒಂದ್ಸರ್ತಿ ರೀಕ್ಯಾಪ್ ಮಾಡೋಣ. ಸೊ 8ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ 8 ಪ್ರಶ್ನೆಗಳನ್ನು ಕೇಳುತ್ತಾನೆ. ಬ್ರಹ್ಮನ್ ಅಂದರೆ ಯಾರು, ಅಧಿದೈವ ಅಂದರೆ ಏನು, ಅಧಿಯಜ್ಞ ಯಾವುದು, ಆಧ್ಯಾತ್ಮ ಅಂದರೆ ಏನು ಅಂತೆಲ್ಲ ಪ್ರಶ್ನೆಯನ್ನು ಕೇಳುತ್ತಾನೆ. ಸೊ ಭಗವಂತ ಅದಕ್ಕೆ ಉತ್ತರಿಸ್ತಾ ಹೋಗ್ತಾರೆ. ತುಂಬ ಮಹತ್ವವಾದ ಪ್ರಶ್ನೆಯನ್ನು ಅರ್ಜುನ ಕೇಳುತ್ತಾನೆ. ಅಂತ್ಯಕಾಲದಲ್ಲಿ ನಿನ್ನನ್ನು ಸ್ಮರಿಸುವುದು ಹೇಗೆ ಅನ್ನುವ ಪ್ರಶ್ನೆಯನ್ನು ಅರ್ಜುನ ಕೇಳುತ್ತಾನೆ. ಸೊ ನಾವು 8ನೇ ಅಧ್ಯಾಯದಲ್ಲಿ ಆರ್ಟ್ ಆಫ್ ಡೈಯಿಂಗ್ ಬಗ್ಗೆ ನಾವು ತಿಳಿದುಕೊಂಡು, ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಯಾವ ಸ್ಮರಣೆಯೊಂದಿಗೆ ನಾವು ಈ ದೇಹವನ್ನು ತ್ಯಜಿಸುತ್ತೇವೋ ಅದೇ ಭಾವವನ್ನು, ಅದೇ ಥರದ ದೇಹವನ್ನು ನಾವು ಪಡೆಯುತ್ತೇವೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಹೇಗೆ ಭಗವಂತನನ್ನು ನಾವು ಹೇಗೆ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು, ಅಂತ್ಯಕಾಲದಲ್ಲಿ ಅಭ್ಯಾಸದ ಮೂಲಕ, ಸತತವಾಗಿ ಅಭ್ಯಾಸ ಮಾಡೋದ್ರ ಮೂಲಕ, ಭಗವಂತನ ನಾಮಸ್ಮರಣೆಯನ್ನು ಜಪಿಸುವ ಅಭ್ಯಾಸ ಮಾಡೋದ್ರ ಮೂಲಕ, ಭಗವಂತನ ಬಗ್ಗೆ ಕೇಳುವುದರ ಮೂಲಕ, ಶ್ರವಣವನ್ನು ಮಾಡೋದ್ರ ಮೂಲಕ ಸೊ ನಾವು ಭಗವಂತನನ್ನು ಸ್ಮರಿಸ್ಬೋದು ಅಂತ್ಯಕಾಲದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು. ಬೇರೆ ಯೋಗಿಗಳು ಸಾವಿನ ಸಮಯದಲ್ಲಿ ಶುಭ ಅಶುಭಗಳಿಗೆಯನ್ನು ನೋಡುತ್ತಾರೆ, ಆದರೆ ಭಕ್ತನ ಸಾವು ಎಂಥ ಸಂದರ್ಭದಲ್ಲೂ ಶುಭವೇ ಆಗಿರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಂಡು, ಈ ಐಹಿಕ ಪ್ರಪಂಚವನ್ನು ಭಗವಂತ ದುಃಖಾಲಯ ಮತ್ತು ಅಶಾಶ್ವತ ಅಂತ ಅವರು ಹೇಳ್ತಾರೆ. ಹೇಗೆ ಅಶಾಶ್ವತ, ದುಃಖಾಲಯ ಇದು ಅನ್ನೋದನ್ನು ನಾವು ತಿಳಿದುಕೊಂಡು, ಇಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ತಪ್ಪಿದ್ದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಅದಾದಮೇಲೆ ವೇದೇಶು ಯಜ್ಞೇಶು ತಪಸ್ಸು ಚೈವ. ಸೊ ಭಗವಂತ ಹೇಳ್ತಾರೆ, ವೇದಾಧ್ಯಯನದಿಂದ ಆಗಲಿ, ಯಜ್ಞಗಳನ್ನು ಮಾಡೋದ್ರಿಂದ ಆಗಲಿ, ಅಥವಾ ದಾನವನ್ನು ಮಾಡೋದ್ರಿಂದ ಆಗಲಿ ಬರುವ ಫಲವನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆಯನ್ನು ಮಾಡಿದರೆ ಸಾಕು, ಆ ಎಲ್ಲ ಫಲ ಬಂದೇ ಬರುತ್ತದೆ. ಭಕ್ತಿ ಸೇವೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ತಿಳಿದುಕೊಂಡು, ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ್, ಕಲಿಯುಗದಲ್ಲಿ ನಾಮರೂಪದಲ್ಲಿ ಭಗವಂತ ಅವತಾರವನ್ನು ಎತ್ತಿದ್ದಾರೆ. ಆದ್ದರಿಂದ ಭಗವಂತನ ನಾಮ ಜಪವನ್ನು ನಾವು ಜಪಿಸೋದ್ರಿಂದ ಈ ಭಕ್ತಿ ಸೇವೆಯನ್ನು ನಾವು ಮಾಡಿದ ಹಾಗೆ, ಅಂದರೆ ಭಕ್ತಿ ಸೇವೆಯ ಮೊದಲ ಒಂದು ಹಂತವೇ ಭಗವಂತನ ನಾಮ ಜಪವನ್ನು ಮಾಡುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು. ಸೊ 9ನೇ ಅಧ್ಯಾಯದ ಹೆಸರು ರಾಜಗುಹ್ಯ ಯೋಗ, ರಾಜವಿದ್ಯೆ. ಇದು ಪರಮ ಗುಹ್ಯ ಜ್ಞಾನ. ಈಗ ಭಗವದ್ಗೀತೆಯಲ್ಲಿ ಭಗವಂತ 3 ಥರದ ಜ್ಞಾನವನ್ನು ಕೊಡುತ್ತಾರೆ. ಗುಹ್ಯ, ಗುಹ್ಯತರ, ಗುಹ್ಯತಮ. ಗುಹ್ಯ ಜ್ಞಾನ 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ. ಸೊ ಗುಹ್ಯ ಜ್ಞಾನದಲ್ಲಿ ಆತ್ಮ ಅಂದರೇನು, ದೇಹ ಅಂದರೇನು, ಅವುಗಳ ನಡುವಿನ ವ್ಯತ್ಯಾಸವೇನು ಅನ್ನೋದನ್ನು ನಾವು ತಿಳಿದುಕೊಂಡು, ಇದು ಗುಹ್ಯ ಜ್ಞಾನ. ಅದಾದಮೇಲೆ 7 ಹಾಗೂ 8ನೇ ಅಧ್ಯಾಯದಲ್ಲಿ ನಾವು ಭಕ್ತಿಯ ಬಗೆಗೆ ಜ್ಞಾನವನ್ನು ತಿಳಿದುಕೊಂಡು, ಭಗವಂತನ ಬಗ್ಗೆ ನಾವು ತಿಳಿದುಕೊಂಡು, ಇದು ಗುಹ್ಯತರ ಜ್ಞಾನ. 9ನೇ ಅಧ್ಯಾಯದಲ್ಲಿ ಕೇವಲ ಭಕ್ತಿ, ಕೇವಲ ಪರಿಶುದ್ಧ ಭಕ್ತಿಯ ಬಗ್ಗೆ ವಿವರಿಸಲಾಗಿದೆ. ಅದರಿಂದ ಇದು ಪರಮಗುಹ್ಯ ಜ್ಞಾನ. ಇಲ್ಲಿ ಭಕ್ತಿಯಲ್ಲದೆ ಇನ್ನೇನು ಇಲ್ಲ 9ನೇ ಅಧ್ಯಾಯದಲ್ಲಿ. ಈಗ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿಯೋಗ, 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನಯೋಗ. ಭಕ್ತಿಯೋಗವನ್ನು ಮಧ್ಯದ 6 ಅಧ್ಯಾಯಗಳಲ್ಲಿ ಇಡಲಾಗಿದೆ. ಅದರಲ್ಲೂ ವಿಶೇಷವಾಗಿ 9ನೇ ಅಧ್ಯಾಯ ಇದೊಂದು ಅತ್ಯಮೂಲ್ಯವಾಗಿರುವ ಮುತ್ತು, ರತ್ನ ಇದ್ದಾಗೆ, ಹೇಗೆ ಚಿಪ್ಪಿನ ನಡುವೆ ಇರುವಂಥ ಮುತ್ತಿನ ಹಾಗೆ ತುಂಬ ಅಮೂಲ್ಯವಾಗಿರುವಂಥದ್ದು. ಇದು ಪರಿಶುದ್ಧ ಭಕ್ತಿಯನ್ನು ನಮಗೆ ವಿವರಿಸುತ್ತದೆ. ಭಗವದ್ಗೀತೆಯ ಸಾರವೇ ಭಕ್ತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ 9ನೇ ಅಧ್ಯಾಯ ಪರಮ ಗುಹ್ಯ ಜ್ಞಾನವಾಗಿದೆ. ಇದರಲ್ಲಿ ಒಟ್ಟು 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ನಲ್ಲಿ ಈ ಜ್ಞಾನದ ಬಗ್ಗೆ ಭಗವಂತ ಹೇಳ್ತಾರೆ. ಇದು ರಾಜವಿದ್ಯೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಇದನ್ನು ತಿಳಿಯೋದ್ರಿಂದ ಏನು ಲಾಭ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. 2ನೇ ಸೆಕ್ಷನ್ನಲ್ಲಿ ಭಗವಂತನ ಅಚಿಂತ್ಯ ಸ್ವರೂಪದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಭಗವಂತ ಅಚಿಂತ್ಯ, ನಮ್ಮ ಊಹೆಗೆ ನಿಲುಕದೇ ಇರುವಂಥದ್ದು ಭಗವಂತನ ಕಾರ್ಯಗಳು, ಅದ್ಭುತ ಕರ್ಮಣ ಭಗವಂತ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿದ್ದೇವೆ.
ಸೊ ಇಷ್ಟೆಲ್ಲ ಕೇಳಿದ ಮೇಲೆ ಕೂಡ ಭಗವಂತನನ್ನ ಯಾರು ಅಂದರೆ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ, ಸೊ ಅವರ ಬಗ್ಗೆ ಭಗವಂತ ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಭಕ್ತಿ ಸೇವೆಯ ಮಹಿಮೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಸೊ ಭಗವಂತ ಹೇಳ್ತಾರೆ, ನಿನಗೆ ನಾನು ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ನಿನಗೆ ನನ್ನ ವಿಷಯದಲ್ಲಿ ಅಸೂಯೆ ಇಲ್ಲವಾದದ್ದರಿಂದ, ಅನಸೂಯವೇ ಅಂತ ಭಗವಂತ ಕರೀತಾರೆ ಅರ್ಜುನನನ್ನ. ಅನಸೂಯ ಅಂದರೆ ನಿನಗೆ ಅಸೂಯೆ ಇಲ್ಲ ಅಂಥೇಳಿ. ಭಗವಂತನ ಮೇಲೆ ಅಸೂಯೆ ಪಡುವುದಂದ್ರೆ ಏನು? ಸೊ ನಾವು ಭಗವಂತನಿಗೆ ಅವಿಧೇಯರಾಗಿ ನಡೆಯುವಂಥದ್ದು, ಭಗವಂತನ ಕಾರ್ಯಚಟುವಟಿಕೆಗಳನ್ನು ನಮ್ಮ ಕಾರ್ಯಚಟುವಟಿಕೆಗಳ ಜೊತೆ ಹೋಲಿಸಿಕೊಳ್ಳುವಂಥದ್ದು, ಇದೆಲ್ಲ ಭಗವಂತನ ಬಗ್ಗೆ ಅಸೂಯೆ ಪಡುವ ಹಾಗೆ. ಮತ್ತೆ ಭಗವಂತ ಇಷ್ಟೆಲ್ಲ ಅವರು ಭಗವದ್ಗೀತೆಯಲ್ಲಿ ಬೋಧಿಸಿದ ಮೇಲೆ ಕೂಡ ಭಗವಂತನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡ್ರೆ ಅದು ಕೂಡ ನಾವು ಭಗವಂತನ ಮೇಲೆ ಅಸೂಯೆ ಪಟ್ಟ ಹಾಗೆ. ಈಗ ಕೆಲವರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಭಗವಂತ ಯಾಕೆ ಬರೀ ಅವರ ಬಗ್ಗೆ ಮಾತ್ರ ಹೇಳ್ತಾರೆ? ಸೊ ನನ್ನ ಲೋಕದ ಬಗ್ಗೆ, ನನ್ನ ಭಕ್ತಿಯನ್ನ ಮಾಡು, ನನ್ನ ಜೊತೆ ನೀನು ಕನೆಕ್ಟ್ ಆಗು, ನನಗೆ ಅರ್ಪಿಸು ಅನ್ನೋದನ್ನ ಭಗವಂತ ಯಾಕೆ ಅವರ ಬಗ್ಗೆ ಮಾತ್ರ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಂತ ಕೆಲವರು ಕೇಳ್ತಾರೆ. ಈಗ ಕೃಷ್ಣ ಈ ಐಹಿಕ ಪ್ರಪಂಚದಲ್ಲಿ ಅವರು ಅವತರಿಸಲಿಲ್ಲ ಅಂದರೆ, ಈ ಭೂಮಿಯಲ್ಲಿ ಅವತರಿಸಲಿಲ್ಲ ಅಂದರೆ, ಲೀಲೆಯನ್ನ ಮಾಡಲಿಲ್ಲ ಅಂದರೆ, ಭಗವದ್ಗೀತೆನ ಬೋಧಿಸಿರಲಿಲ್ಲ ಅಂದರೆ ನಮಗೆ ಯಾರು ಅವರ ಬಗ್ಗೆ ಹೇಳುವವರು ಅಲ್ವಾ? ಸೊ ಅದಕ್ಕೋಸ್ಕರ ಭಗವಂತನೇ ಈ ಪೃಥ್ವಿಯಲ್ಲಿ ಅವತರಿಸುತ್ತಾರೆ. ಅವರು ಹೇಳುತ್ತಾರೆ, ಈ ಜ್ಞಾನವು ಕಾಲಕ್ರಮೇಣದಲ್ಲಿ ಛೇದವಾಯಿತು, ಮತ್ತೆ ನಾನು ಈಗ ಅದನ್ನು ನಿನಗೆ ಬೋಧಿಸ್ತಾ ಇದ್ದೇನೆ. ಕೇವಲ ಭಗವದ್ಗೀತೆಯನ್ನು ಬೋಧಿಸುವುದು ಮಾತ್ರ ಅಲ್ಲ, ಅವರು ಹಲವಾರು ಲೀಲೆಗಳನ್ನು ಮಾಡುತ್ತಾರೆ. ತಾವು ದೇವೋತ್ತಮ ಪರಮಪುರುಷ ಅನ್ನೋದನ್ನು ತೋರಿಸಿಕೊಡ್ತಾರೆ. ಅವರು ಇಲ್ಲಿ ಅವತರಿಸಿ ಮಾನವನ ಥರ ಅವರು ಹೇಗೆ ನಡೆದುಕೊಳ್ಳುತ್ತಾರೆ, ಆ ಮೂಲಕ ನಾವು ಅವರ ಜೊತೆ ಸಂಬಂಧವನ್ನು ಸ್ಥಾಪಿಸಲು ಸಹಾಯವಾಗುವ ರೀತಿಯಲ್ಲಿ, ಅವರು ಅನುಕೂಲವಾಗುವ ರೀತಿಯಲ್ಲಿ ಅವರು ನಡೆದುಕೊಳ್ಳುತ್ತಾರೆ. ಈ ಮೂಲಕ ಅವರು ನಮಗೆ ಅವರ ಜೊತೆ ಸಂಬಂಧವನ್ನು ಸ್ಥಾಪಿಸುವುದಕ್ಕೆ ಅನುವು ಮಾಡಿಕೊಡುತ್ತಾರೆ. ಆದ್ದರಿಂದ ಅವರು ಅವರ ಬಗ್ಗೆ ಇಲ್ಲಿ ಬಂದಾಗ ಅವರು ಹೇಳುತ್ತಾರೆ, ಭಗವದ್ಗೀತೆಯಲ್ಲಿ ಅದು ಭಗವಂತನ ಗೀತೆ, ಆದ್ದರಿಂದ ಅವರ ಬಗ್ಗೆ ಅವರು ಹೇಳಲಿಲ್ಲ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಅವರು ಹೇಳ್ತಾರೆ. ಉದಾಹರಣೆಗೆ ಈಗ ಒಂದು ಸಂಸ್ಥೆ, ಒಂದು ಕಂಪನಿಯ ಮಾಲೀಕನನ್ನು ಯಾರಾದರೂ ಸಂದರ್ಶಿಸಿದಾಗ ಅವರ ಬಗ್ಗೆ, ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳಿದಾಗ, ನಿಮ್ಮ ಬಗ್ಗೆ, ನಿಮ್ಮ ಕಂಪನಿಯ ಬಗ್ಗೆ ಹೇಳಿ ಅಂತ ಹೇಳಿದಾಗ, ಸೊ ಆ ಕಂಪನಿಯ ಮಾಲೀಕ ಅವರೇನು ಹೇಳ್ತಾರೆ, ಇದು ನನ್ನ ಕಂಪನಿ, ಇಲ್ಲಿ ನನ್ನ ಕೆಲಸಗಾರರು ಇವರೆಲ್ಲ, ಇದು ನನ್ನ ಪ್ರಾಡಕ್ಟು, ನಮ್ಮ ಉತ್ಪತ್ತಿಗಳು, ಇದೆಲ್ಲ ನಾವೇನೇನು ಉತ್ಪಾದಿಸ್ತೇವೆ ಅದು. ಸೊ ಇದು ನಮ್ಮ ಅಂದರೆ ಹೇಗಿದೆ ನಮ್ಮ ಮಾರ್ಕೆಟಿಂಗ್, ಸೊ ನಮ್ಮ ಡೀಲರ್ಸ್ ಯಾರು, ನಮ್ಮ ಪ್ರಾಡಕ್ಟ್ಸ್ ಇದು ಕ್ವಾಲಿಟಿ ಹೇಗಿದೆ. ಸೊ ಎಲ್ಲವೂ ಅವ್ರು ಏನು ಹೇಳ್ತಾರೆ, ನನ್ನ ಕಂಪನಿ, ನನ್ನ ನೌಕರರು, ನನ್ನ ಪ್ರಾಡಕ್ಟು, ನನ್ನ ಈ ಒಂದು ಪ್ರಾಡಕ್ಟಿಗೆ ಹೇಗೆ ಇದೆ ಅಂದರೆ ಹೊರಗಡೆ ಮಾರ್ಕೆಟ್ ಯಾವ ಥರ ಇದೆ ಅಂತೆಲ್ಲ ಅವರು ಹೇಳುವಾಗ ಅವರು ನನ್ನದು ಅಂತೇಳಿ ಅವರು ಹೇಳ್ತಾರಲ್ವ. ಸೊ ಇದರಲ್ಲಿ ಏನಾದರೂ ಉತ್ಪ್ರೇಕ್ಷೆ ಇದೆಯಾ, ಅವರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅದೇ ಥರ ಈ ಸೃಷ್ಟಿ ಭಗವಂತನದು, ಇಲ್ಲಿ ಇರುವವರೆಲ್ಲ ಅವರ ಮಕ್ಕಳು, ಆದ್ದರಿಂದ ಅವರು ನನ್ನ ಸೃಷ್ಟಿ, ನನ್ನ ಮಕ್ಕಳು, ನನ್ನ ಮತ್ತು ನಿಮ್ಮ ನಡುವೆ ಯಾವ ಥರ ಸಂಬಂಧ ಇದೆ ಅನ್ನೋದನ್ನು ಅವರು ಹೇಳ್ತಾರೆ. ಅದರಲ್ಲಿ ಯಾವ ಉತ್ಪ್ರೇಕ್ಷೆ ಇದೆ ಅಲ್ವಾ? ಆದ್ದರಿಂದ ಸೊ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಭಗವಂತ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನು. ಸೊ ಅಸೂಯೆ ಪಟ್ಟರೆ ನಾವು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಪ್ರತಿಯೊಂದಕ್ಕೂ ಸಂದೇಹ ಪಟ್ಟರೆ ಭಗವಂತನ ಬಗ್ಗೆ ನಾವೇ ಕಳೆದುಕೊಳ್ತೇವೆ ಅಷ್ಟೇ ಜೀವನದಲ್ಲಿ. ನಿಜವಾದ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಯಾವಾಗ ಆಗಲು ಪ್ರಾರಂಭಿಸುತ್ತದೆ ಅಂದರೆ ಒಳ್ಳೆಯ ಘಟನೆಗಳು ಯಾವಾಗ ಘಟಿಸುತ್ತದೆ, ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಭಗವಂತನ ವಾಣಿಯನ್ನು ನಾವು ಕೇಳಿದಾಗ ಅಥವಾ ಅದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಪ್ರಾರಂಭವಾಗುತ್ತದೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು.
ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸೊ ಭಗವಂತ ಹೇಳ್ತಾರೆ ಇದು ರಾಜವಿದ್ಯೆ, ಇದು ರಹಸ್ಯಗಳಲ್ಲಿ ರಹಸ್ಯವಾಗಿರುವಂಥದ್ದು. ಸೊ ಯಾಕೆ ಇದು ರಹಸ್ಯಗಳಲ್ಲಿ ರಹಸ್ಯವಾಗಿರುವಂಥದ್ದು? ಭಗವಂತ ತನ್ನ ಭಕ್ತರ ಜೊತೆ ಯಾವ ಥರ ಸಲುಗೆಯಿಂದ ನಡೆದುಕೊಳ್ಳುತ್ತಾರೆ, ಯಾವ ಥರ ವ್ಯವಹರಿಸುತ್ತಾರೆ ಅನ್ನುವಂಥದ್ದು ತುಂಬ ರಹಸ್ಯವಾಗಿರುವಂಥ ಜ್ಞಾನ. ಸಾಮಾನ್ಯ ಜನರಿಗೆ ಇದು ಅರ್ಥವಾಗುವುದಿಲ್ಲ. ಎಷ್ಟು ಸಾಮಾನ್ಯನಾಗಿ ಭಗವಂತ ಇಲ್ಲಿ ನಡೆದುಕೊಳ್ಳುತ್ತಾರೆ ತನ್ನ ಭಕ್ತರ ಜೊತೆ ಅನ್ನುವಂಥದ್ದು ನಿಜವಾಗಲೂ ರಹಸ್ಯವಾದಂಥ ಜ್ಞಾನ. ಅದಲ್ಲದೆ ಇದು ಪರಿಶುದ್ಧವಾದಂಥ ಜ್ಞಾನ ಕೂಡ ಹೌದು. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಧರ್ಮದ ಪರಿಪೂರ್ಣತೆ ಕೂಡ ಹೌದು. ಮತ್ತೆ ಈಗ ನಾನು ನಿನಗೆ ಕೊಡ್ತಾ ಇರುವಂಥ ಜ್ಞಾನ ಶಾಶ್ವತವಾದಂಥ ಜ್ಞಾನ. ಈ ಭಗವದ್ಗೀತೆಯ ಜ್ಞಾನವೇ ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಈಗ ನಾವು ತಿಳ್ಕೊಂಡಿದ್ದೀವಿ, ಏನೇ ಜ್ಞಾನ ನಾವಿಲ್ಲಿ ನಮ್ಮ ಸ್ವಂತ ಬುದ್ಧಿಯಿಂದ ಪಡೆಯಲಿ, ಆ ಜ್ಞಾನ ಈಗ ವಿಜ್ಞಾನಿಗಳು ಕಂಡುಹಿಡಿಯುವಂಥ ಸಂಶೋಧನೆಗಳು ಬದಲಾಗುತ್ತಾ ಹೋಗುತ್ತೆ. ಶಾಶ್ವತ ಅನ್ನುವಂಥದ್ದು ಯಾವುದೂ ಇರುವುದಿಲ್ಲ ಅಲ್ವಾ? 10 ವರ್ಷದ ಹಿಂದಿನ ಸತ್ಯ ಈಗ ಅದು ಅಲ್ಲ, ಸತ್ಯವಲ್ಲ, ಹೊಸ ಸಂಶೋಧನೆ ಅದನ್ನು ಸುಳ್ಳು ಮಾಡುತ್ತೆ. ಸೊ ಹೀಗೆ ನಡೀತಾನೆ ಇರುತ್ತೆ ನಿರಂತರವಾಗಿ. ಆದರೆ ಭಗವದ್ಗೀತೆಯ ಈ ಜ್ಞಾನ ಇದೆಯಲ್ಲ, ಅದು ಎಂದೆಂದಿಗೂ ಶಾಶ್ವತವಾದದ್ದು. ಈಗಲ್ಲ, ಇನ್ನು ಲಕ್ಷಾಂತರ ವರ್ಷಗಳ ನಂತರ ಕೂಡ ಇದು ಬದಲಾಗುವುದಿಲ್ಲ ಈ ಜ್ಞಾನ. ಸೊ ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸೊ ಭಕ್ತಿ ಮಾರ್ಗಕ್ಕೆ ಬರುವುದರಿಂದ ನೀನು ಏನನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಕುಚು ಮತ್ತು ಚೋಡೋ ಕೃಷ್ಣಕೋ ಜೋಡೋ ಅಂತ ಹೇಳ್ತಾರೆ. ಏನನ್ನ ನೀನು ಬಿಡಬೇಕಾಗಿಲ್ಲ. ನೀನು ಯಾವ ಥರ ಬದುಕ್ತಾ ಇದೆಯೋ ಸ್ಥಾನೆ ಸ್ಥಿತಿಗತಿ ನೀನು ಅದೇ ಥರ ಇರ್ಬೋದು. ಆದರೆ ಜಸ್ಟ್ ಭಕ್ತಿಯನ್ನು ನಿನ್ನ ಜೀವನದಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಅಷ್ಟೇ. ಸೊ ಇದನ್ನು ನೀನು ನಿನ್ನ ಜೀವನದಲ್ಲಿ ಭಕ್ತಿಯನ್ನು ನೀನು ಸೇರಿಸಿದಾಗ ಏನಾಗುತ್ತೆ, ನೀನು ತುಂಬ ಸಂತೋಷದಿಂದ ನೀನು ಇರುತ್ತೀಯಾ. ಇದನ್ನು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಭಕ್ತಿ ಯೋಗವನ್ನು. ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಯಾವುದೇ ತಲೆನೋವಿಲ್ಲ, ಚಿಂತೆ ಇಲ್ಲ. ಯಾಕೆಂದರೆ ಎಲ್ಲ ತಲೆನೋವು ಚಿಂತೆಯನ್ನು ನಾವು ಭಗವಂತನಿಗೆ ಟ್ರಾನ್ಸ್ಫರ್ ಮಾಡಿ ಭಗವಂತನಿಗೆ ಎಲ್ಲವೂ ಭಗವಂತನಿಗೆ ಬಿಟ್ಟಿದ್ದು ಅಂತ ನಾವು ಹೇಳ್ತೀವಿ. ನಮ್ಮದನ್ನುವಂಥದ್ದು ಏನೂ ಇಲ್ಲ. ಸೊ ಭಗವಂತನ ಇಚ್ಛೆಯ ಪ್ರಕಾರ ನಾನು ಕಾರ್ಯವನ್ನು ನಿರ್ವಹಿಸುತ್ತೇನೆ ಅಂತೇಳಿ. ಸೊ ಪ್ರಭುಪಾದರು, ಈಗ ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರು ಆಗಿರುವಂತಹ ಪ್ರಭುಪಾದರು ನಮಗೆ ಇದನ್ನು ಹೇಗೆ ಸಂತೋಷದಿಂದ ಅನುಷ್ಠಾನ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಭಕ್ತಿಯನ್ನು ಹೇಗೆ ಮಾಡಬಹುದು ಅಂತೇಳಿ ತುಂಬ ಸಂತೋಷದಿಂದ ಭಕ್ತರ ಸಂಘದಲ್ಲಿ ನಾವು ಭಗವಂತನ ನಾಮವನ್ನು ಜಪಿಸುತ್ತಾ ಅಥವಾ ಅದನ್ನು ಕೀರ್ತನೆಯನ್ನು ಮಾಡುತ್ತಾ ಭಜನೆಯನ್ನು ಮಾಡುತ್ತಾ ಭಜನೆ ಭೋಜನವನ್ನು ಜೊತೆಯಲ್ಲಿ ಮಾಡುತ್ತಾ ಹೇಗೆ ನಾವು ಹಾಡಿ ಕುಣಿಯುತ್ತಾ ಭಗವಂತನ ಬಗ್ಗೆ ಕೇಳುತ್ತಾ ಡಿಸ್ಕಸ್ ಮಾಡುತ್ತಾ ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು ಎಲ್ಲವೂ ಸಂತೋಷದಾಯಕವಾಗಿರುವಂಥದ್ದು. ಇದರಲ್ಲಿ ಯಾವ ಒಂದು ಕಷ್ಟ ಅನ್ನುವಂಥದ್ದು ಇಲ್ಲ. ಭಕ್ತಿ ಯೋಗವೇ ಹಾಗೆ. ಸೊ ಅದನ್ನು ಅನುಷ್ಠಾನ ಮಾಡುವುದು ಸಂತೋಷದಿಂದನೇ. ಅದಾದಮೇಲೆ ಅದನ್ನು ಅಭ್ಯಾಸ ಮಾಡಿದವನು ಕೂಡ ತುಂಬ ಸಂತೋಷದಿಂದ ಇರುತ್ತಾನೆ. ಯಾಕೆಂದರೆ ಭಗವಂತ ಸಂತೋಷದ ಮೂಲ. ನಾವು ಭಗವಂತನ ಜೊತೆ ಕನೆಕ್ಟ್ ಆದಾಗ ಆ ನಿಜವಾದ ಸಂತೋಷ, ಶಾಶ್ವತವಾದಂಥ ಸಂತೋಷ ಏನು ಅನ್ನೋದರ ಅನುಭವ ನಮಗೆ ಆಗುತ್ತದೆ. ಈಗ ಈ ಭಕ್ತಿ ಮಾರ್ಗದಲ್ಲಿ ಯಾರು ಬರುತ್ತಾರೋ ಅವರ ಪಾಪಗಳು ಕೂಡ ನಾಶವಾಗಿ ಹೋಗುತ್ತದೆ. ಈಗ ಹಲವಾರು ರೀತಿಯ ಪಾಪಗಳನ್ನು ನಾವು ಮಾಡಿರ್ತೀವಿ, ನಮಗೆ ಗೊತ್ತಿಲ್ಲ. ಎಷ್ಟೋ ಜನ್ಮಗಳಿಂದ ನಾವು ಪಾಪಗಳನ್ನು ಮಾಡ್ತಾ ಬಂದಿದ್ದೀವಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಹಲವಾರು ಕಾರ್ಯಗಳನ್ನು ಮಾಡ್ತೀವಿ. ಸೊ ಕೆಲವೊಂದು ಅದು ಅಂದರೆ ನಮಗೆ ಗೊತ್ತಿಲ್ಲದೆ ಕರ್ಮ ಬಂಧನಕ್ಕೆ ಕಾರಣವಾಗ್ಬೋದು. ಆದರೆ ಭಕ್ತಿ ಏನು ಮಾಡುತ್ತದೆ, ಈ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡುತ್ತದೆ. ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜ. ಈಗ ಪಾಪ ಮಾಡೋದ್ರ ಮೂಲಕ ನಾವೊಂದು ಬೀಜವನ್ನು ಬಿತ್ತುತ್ತೇವೆ, ಅದು ಮೊಳಕೆಯೊಡೆದು ಸಸಿಯಾಗಿ ಮರವಾಗಿ ಫಲವನ್ನು ಕೊಡೋದಕ್ಕೆ ಜನ್ಮಗಳೇ ಹಿಡಿಬೋದು. ನಮಗೆ ಗೊತ್ತಿಲ್ಲ ಯಾವ ಜನ್ಮದ ಒಂದು ಕರ್ಮದ ಫಲ ಯಾವಾಗ ನಮಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಹೀಗೆ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಾಗ ಯಾವಾಗ ಏನು ಸಿಗುತ್ತೆ, ಕರ್ಮದ ಒಂದು ಫಲ ಯಾವ ಥರ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ, ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಲ್ವಾ? ಸೊ ಈ ಥರ ಇದ್ದಾಗ ನಾವು ಭಕ್ತಿಯನ್ನು ಮಾಡೋದು ಅದೇ ಒಂದು ಉತ್ತಮವಾದಂಥ ಮಾರ್ಗ. ಅದಲ್ಲದೆ ನಮಗೆ ಬೇರೆ ದಾರಿ ಇಲ್ಲ. ಸೊ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ನಮ್ಮ ಪಾಪಗಳು ಕೆಟ್ಟ ಕರ್ಮಗಳು ನಾಶವಾಗಿ ಹೋಗುತ್ತೆ. ಸೊ ಹೇಗೆ ಅಂದರೆ ಇದು ಯಾವ ಥರ ಒಂದು ಪಾಪಗಳನ್ನು ನಾವು ಪಾಪದ ಪ್ರತಿಕ್ರಿಯೆಗಳನ್ನು ನಾವು ನಾಶ ಮಾಡುವಂಥದ್ದು. ಈಗ ಯಾವ ಥರ ಅಂದರೆ ಹಿಂದಿನ ಪುಣ್ಯ ಕಾರ್ಯ ಮತ್ತು ಪಾಪ ಕಾರ್ಯದ ಪ್ರಕಾರ ನನ್ನ ಇಂದಿನ ಜೀವನ ಈ ಥರ ಒಂದು ನಿರ್ಧರಿತವಾಗುತ್ತದೆ. ಸೊ ಈಗ ನಾನು ಪ್ರಸ್ತುತ ಇರುವಂಥದ್ದು ನನ್ನ ಕರ್ಮಗಳ ಅನುಸಾರ ನಾವು ಏನು ಜೀವಿಸ್ತಾ ಇದ್ದೀವೋ ಅದು ಕರ್ಮಗಳ ಅನುಸಾರವೇ ಇರುತ್ತದೆ. ಕಷ್ಟವಾಗಲಿ ಸುಖವಾಗಲಿ ಎಲ್ಲವೂ ಅಷ್ಟೇ.
ಸೊ ಈಗ ನಾನು ಮಾಡುವಂಥ ಪುಣ್ಯ ಕಾರ್ಯ ಪಾಪ ಕಾರ್ಯ ಇದು ನನ್ನ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ. ಹೀಗೆ ಇದು ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಯಾಕಂದ್ರೆ ನಾವು ಕರ್ಮಗಳನ್ನು ಮಾಡುತ್ತೀವಿ, ಬಂಧನಕ್ಕೊಳಗಾಗುತ್ತೀವಿ, ಅದರ ಪ್ರಕಾರ ಮತ್ತೆ ಕರ್ಮ ಬಂಧನದ ಪ್ರಕಾರ ಮತ್ತೆ ಜನ್ಮ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಹೀಗೆ ಇದು ಮುಂದುವರಿತಾನೇ ಇದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಯಾಕೆ ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರಬೇಕು? ಯಾಕೆಂದ್ರೆ ನಾವು ಶಾಶ್ವತವಾದವರು ಅಲ್ವಾ. ಆತ್ಮ ಶಾಶ್ವತವಾಗಿರುವಂಥದ್ದು. ಅದು ಹುಟ್ಟಬೇಕಾಗಿಲ್ಲ, ಸಾಯಬೇಕಾಗಿಲ್ಲ, ಅದಕ್ಕೆ ರೋಗ ಮುಪ್ಪು ಬರಬೇಕಾಗಿಲ್ಲ. ಹೇಗೆ ನನ್ನ ಶಾಶ್ವತವಾದ ಸ್ವರೂಪವನ್ನ ಮತ್ತೆ ನಾನು ಪಡೆಯುವಂಥದ್ದು? ಭಕ್ತಿಯನ್ನ ಮಾಡೋದ್ರ ಮೂಲಕ, ಪರಿಪೂರ್ಣತೆಯನ್ನ ಸಾಧಿಸುವುದರ ಮೂಲಕ. ಯಾವನೇ ಆಗಲಿ ಭಕ್ತಿ ಮಾರ್ಗದಲ್ಲಿ ತೊಡಗಿದವನು ಪವಿತ್ರನಾಗುತ್ತಾನೆ. ಭಗವಂತನ ನಾಮ ಅವನನ್ನ ಪವಿತ್ರೀಕರಿಸುತ್ತದೆ. ವಾಲ್ಮೀಕಿಯ ಹಾಗೆ, ವಾಲ್ಮೀಕಿ ಅವನು ಕಳ್ಳತನ ದರೋಡೆಗಳನ್ನು ಮಾಡ್ತಾ ಇದ್ದಂಥ ರತ್ನಾಕರ. ಹೀಗೆ ವಾಲ್ಮೀಕಿಯಾಗಿ ಪರಿವರ್ತಿತಗೊಂಡ ಕೇವಲ ರಾಮನಾಮವನ್ನ ಜಪಿಸುವುದರ ಮೂಲಕ. ಭಗವಂತನ ನಾಮ ಎಲ್ಲರನ್ನ ಪವಿತ್ರೀಕರಿಸುತ್ತದೆ, ಎಲ್ಲ ಪಾಪಗಳನ್ನ ನಾಶ ಮಾಡುತ್ತದೆ, ನಮ್ಮನ್ನ ಪರಿಶುದ್ಧಗೊಳಿಸುತ್ತದೆ. ಆದುದರಿಂದ ನಾಮವನ್ನ ಜಪಿಸುವ ಅವಶ್ಯಕತೆ ಇದೆ. ನಮ್ಮನ್ನ ನಾವು ಪವಿತ್ರೀಕರಿಸಲು, ನಮ್ಮನ್ನ ನಾವು ಎಲ್ಲ ಪಾಪಗಳಿಂದ ದೂರ ಇಡುವುದಕ್ಕೆ. ಸೊ ಕೆಲವರು ಕೇಳುತ್ತಾರೆ, ಒಳ್ಳೆಯ ಜನರಿಗೆ ಯಾಕೆ ಕಷ್ಟ ಬರುತ್ತದೆ, ಅವರಿಗೆ ಯಾಕೆ ಕೆಟ್ಟದಾಗುತ್ತದೆ? ಸೊ ಒಳ್ಳೆಯವರಿಗೆ ಆಗೋದು ಕಷ್ಟ, ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ, ಒಳ್ಳೆಯವರಿಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಒಳ್ಳೆಯವರಿಗೆ ಕೆಟ್ಟದಾಗೋದಲ್ಲ, ಒಳ್ಳೆಯವರಿಗೆ ಮಾತ್ರ ಕಷ್ಟ ಬರುವುದು ಅಂತ ಹೇಳಿಲ್ಲ. ಅವರವರು ಬಿತ್ತಿದ ಬೀಜಕ್ಕನುಗುಣವಾಗಿ ಅವರು ಫಲವನ್ನ ಪಡೆದುಕೊಳ್ಳುತ್ತಾರೆ. ಸೊ ಯಾರು ನಮಗೆ ಒಳ್ಳೆಯವರಂತ ಕಾಣಿಸುತ್ತಾರೋ ಅವರ ಹಿಂದಿನ ಜನ್ಮದ ಬಗ್ಗೆ ನಮಗೆ ಗೊತ್ತಿದೆಯಾ ಅಥವಾ ಅವರಿಗೆ ಗೊತ್ತಿದೆಯಾ? ಇಲ್ಲ. ಯಾವ ಜನ್ಮದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಅದರ ಫಲ ಅಂದ್ರೆ ಒಂದೊಂದು ಬೀಜ ಬಿತ್ತಿದ ಮೇಲೆ ಅದು ವೃಕ್ಷವಾಗಿ ಅದು ಫಲವನ್ನ ಕೊಡ್ಲಿಕ್ಕೆ 100 ವರ್ಷ ಕೂಡ ಹಿಡಿತದಂತೆ ಕೆಲವೊಂದು ಮರಗಳು. ಸೊ ಹಾಗೆ ನಮ್ಮ ಪಾಪ ಕೂಡ ಅಷ್ಟೆ. ಕೆಲವೊಂದು ಪಾಪಗಳು ಅದು ಜನ್ಮಗಳೇ ಹಿಡಿಬಹುದು ಅದರ ಫಲ ನಮಗೆ ಸಿಗೋದಿಕ್ಕೆ. ಸೊ ಸರತಿ ಸಾಲಿನಲ್ಲಿ ನಿಂತಿರುತ್ತವೆ ನಾವು ಮಾಡಿರುವಂತಹ ಕರ್ಮದ ಫಲಗಳು, ಒಂದರ ನಂತರ ಒಂದು ಬರ್ತಾ ಇರ್ತದೆ. ಬಟ್ ಅದು ನಮಗೆ ಸಿಗುವಾಗ ನಮಗೆ ಗೊತ್ತಿಲ್ಲ. ಸೊ ಅದು ಯಾವಾಗದ್ದು ಈಗ ಬರ್ತಾ ಇದೆ ನಮ್ಗೆ ಅಂತೇಳಿ. ಸೊ ಒಳ್ಳೆಯವರ ತರ ನಮಗೆ ಅವರು ಕಾಣಿಸ್ತಾರೆ. ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನ ಪಡೆದುಕೊಳ್ತೀವಿ. ಸೊ ಪರಿಸ್ಥಿತಿ ಹೀಗಿರುವಾಗ, ಸೊ ಯಾವಾಗಿನ ಕರ್ಮ ನನಗೆ ಯಾವಾಗ ಸಿಗ್ತಾ ಇದೆ, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲದೆ ಇರುವಾಗ ಉತ್ತಮವಾದ ಮಾರ್ಗ ಅಂದ್ರೆ ಭಗವಂತನ ಭಕ್ತಿಯನ್ನ ಮಾಡಿ ಎಲ್ಲವನ್ನ ಕ್ಲಿಯರ್ ಮಾಡಿ ಬಿಡುವಂಥದ್ದು. ಕರ್ಮದ ಎಲ್ಲ ಲೆಕ್ಕಾಚಾರ, ಕರ್ಮದ ಎಲ್ಲ ಪ್ರತಿಕ್ರಿಯೆಗಳನ್ನ. ಸೊ ಅದು ನಮ್ಮನ್ನ ಸಂತೋಷದಿಂದ ಇರುವ ತರ ಅದು ನಮ್ಮನ್ನ ನೋಡಿಕೊಳ್ಳುತ್ತದೆ ಆ ಭಕ್ತಿ ಮಾರ್ಗ. ಅದನ್ನೇ ಇಲ್ಲಿ ಭಗವಂತ ಹೇಳುವಂಥದ್ದು, ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಅಶ್ರದ್ಧಾಧಾನಾಃ ಪುರುಷ ಧರ್ಮಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಈ ಭಕ್ತಿ ಸೇವೆಯಲ್ಲಿ ಮುಂದುವರಿಯಬೇಕಂತ ಇದ್ರೆ ಶ್ರದ್ಧೆ ತುಂಬಾ ಮುಖ್ಯ. ವಿಶ್ವಾಸ, ಶ್ರದ್ಧೆ, ಭಗವಂತನ ಮೇಲೆ ನಮಗೆ ಶ್ರದ್ಧೆ ಇರಬೇಕು ಅಲ್ವಾ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹೇಗೆ ಯಾರಿಗೆ ತಮ್ಮ ತಾಯಿಯ ಮೇಲೆ ನಂಬಿಕೆ ಶ್ರದ್ಧೆ ಇರುತ್ತದೋ ಅವರಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಶ್ರದ್ಧೆ ಇದ್ದೇ ಇರುತ್ತದೆ. ಯಾಕೆಂದ್ರೆ ಶಾಸ್ತ್ರಗಳು ನಮ್ಮ ತಾಯಿ ಇದ್ದ ಹಾಗೆ. ಅವು ನಮಗೆ ನಮ್ಮ ಪರಮಪಿತ ಭಗವಂತ ಯಾರು ಅನ್ನೋದನ್ನ ಹೇಳುತ್ತವೆ. ಸೊ ಶ್ರದ್ಧೆಯಿಂದ ನಾವು ಭಕ್ತಿ ಸೇವೆಯಲ್ಲಿ ನಿರತರಾದಾಗ ನಾವು ಭಗವಂತನನ್ನ ಪಡೆಯಬಹುದು. ಶ್ರದ್ಧಾವಂತರಲ್ಲದವರು ಏನು ಮಾಡಿದ್ರೆ ಕೂಡ ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷ್ವವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿ ಇದ್ದಾರೆ, ನಾನು ಅವರಲ್ಲಿ ಇಲ್ಲ. ಸೊ ಇದು ಭಗವಂತನ ಅಚಿಂತ್ಯ ಶಕ್ತಿಯನ್ನ ತೋರಿಸುತ್ತದೆ. ಭಗವಂತ ಹೇಳ್ತಾರೆ, ನಾನು ಸರ್ವವ್ಯಾಪಿ, ಎಲ್ಲ ಕಡೆ ನಾನು ವ್ಯಾಪಿಸಿದ್ದೇನೆ. ಆದ್ರೂ ನಾನು ಅಂದ್ರೆ ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ನಿಲ್ಲವೇ? ಖಂಡಿತವಾಗ್ಲೂ ಇದ್ದಾರೆ. ಆದರೆ ಅವರು ನಮ್ಮ ಹೃದಯದಲ್ಲಿ ಇದ್ರೆ ಕೂಡ ನಮ್ಮ ಮುಂದೆ ಪ್ರಕಟವಾಗುವುದಿಲ್ಲ, ನಮ್ಮಿಂದ ದೂರನೇ ಇರುತ್ತಾರೆ. ನಮ್ಮಿಂದ ದೂರ ಸಾಕಾರ ರೂಪದಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಇರುತ್ತಾರೆ. ನಮ್ಮ ಹೃದಯದ ಒಳಗಡೆ ಅವರು ಪರಮಾತ್ಮನಾಗಿ ಇರುತ್ತಾರೆ. ನಮಗೆ ಎಕ್ಸೆಸಿಬಲ್ ಇಲ್ಲ. ಪರಮಾತ್ಮನಾಗಿ ನಮ್ಮ ಹೃದಯದ ಒಳಗಡೆ ಭಗವಂತ ಇದ್ರೆ ಕೂಡ. ಸೊ
ನಾನು ಅವರಲ್ಲಿ ಇಲ್ಲ ಅನ್ನೋದ್ರ ಅರ್ಥ ನಾನು ಇದ್ದರೆ ಕೂಡ ಅವರ ಮುಂದೆ ನಾನು ಕಾಣಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ನಾನು ಕಾಣಿಸಿಕೊಂಡ್ರೆ ಕೂಡ ನನ್ನನ್ನು ಸ್ವೀಕರಿಸೋದಕ್ಕೆ ಅವರೀಗ ತಯಾರಿಲ್ಲ. ಅವರು ತಯಾರಾಗುವವರೆಗೂ ನಾನು ಅವರ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾರೆ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಸೊ ಇಲ್ಲಿ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೆಕೆಂಡರಿ ಕ್ರಿಯೇಟರ್ ಬಗ್ಗೆ ಭಗವಂತ ಮಾತಾಡ್ತಾ ಇದ್ದಾರೆ. ಈಗ ಸೃಷ್ಟಿಯನ್ನ ಮಾಡುವಂಥದ್ದು ಬ್ರಹ್ಮನ ಕಾರ್ಯ. ಸೊ ಬ್ರಹ್ಮನ ಸೃಷ್ಟಿಯನ್ನ ಮಾಡಿರೋರು ಯಾರು? ವಿಷ್ಣು. ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಯಾವುದರಲ್ಲಿ ಕೂಡ ಇನ್ವಾಲ್ವ್ ಆಗುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ನಾನು ಅಂದರೆ ಎಲ್ಲ ಸೃಷ್ಟಿಯ ಮೂಲ ನಾನೇ, ಆದರೂ ನಾನು ಈ ಭೌತಿಕ ಜಗತ್ತಿನ ಅಂದರೆ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಎಲ್ಲ ಕಡೆ ನಾನು ಇರುತ್ತೇನೆ, ಸರ್ವವ್ಯಾಪಿ, ಆದರೆ ಕೂಡ ನಾನು ಅದರಲ್ಲಿ ಯಾವುದರಲ್ಲಿ ಕೂಡ ನಾನು ನೇರವಾಗಿ ಪಾತ್ರ ವಹಿಸುವುದಿಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಸೊ ಎಲ್ಲವೂ ನನ್ನಲ್ಲೇ ನೆಲೆಸಿರುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ಡೈರೆಕ್ಟ್ ಆಗಿ ಯಾವುದರಲ್ಲೂ ಇನ್ವಾಲ್ವ್ ಆಗುವುದಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಎಲ್ಲವನ್ನ ನಾನು ಪ್ಲ್ಯಾನ್ ಮಾಡಿ ಅದು ಈ ಥರ ಆಗಬೇಕು ಅಂಥೇಳಿ ಅದರ ಕೆಳಗಡೆ ನಾನು ನಿಯೋಜಿಸಿದ್ದೇನೆ ಜನರನ್ನು ಅದನ್ನು ನೋಡಿಕೊಳ್ಳೋದಕ್ಕೆ. ಆದ್ದರಿಂದ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಬೇಕಾಗಿ ಇಲ್ಲ ಯಾವುದರಲ್ಲಿ ಕೂಡ ಅಂತ ಭಗವಂತ ಹೇಳ್ತಾರೆ. ಸೊ ಭಗವಂತನ ಅಚಿಂತ್ಯ ಸ್ವರೂಪವನ್ನು ನಾವು ತಿಳಿದುಕೊಳ್ಬೋದು. ಈಗ ಸೂರ್ಯನ ಬಿಸಿಲು ಎಲ್ಲೆಡೆ ವ್ಯಾಪಿಸಿದೆ ಅಂದ ಮಾತ್ರಕ್ಕೆ ಸೂರ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಅಂಥೇಳಿ ಅಲ್ಲ ಅಲ್ವಾ? ಸೂರ್ಯ ಅಲ್ಲಿ ಮೇಲೆ ಇದ್ದೇ ಇರುತ್ತಾನೆ. ಸೊ ಸೂರ್ಯನ ಬಿಸಿಲೇ ಸೂರ್ಯನಲ್ಲ, ಸೂರ್ಯ ಅಲ್ಲಿ ಮೇಲೆ ಇರುತ್ತಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಅದೇ ತರ ಭಗವಂತ ಸರ್ವವ್ಯಾಪಿಯಾದರೂ ಕೂಡ ಭಗವಂತ ಸಾಕಾರ ರೂಪದಲ್ಲಿ ಅವರು ತಮ್ಮ ಲೋಕದಲ್ಲಿ ಇರುತ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು.